ಇನ್ನು ಭಾರತದ ನಡೆಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪ್ರಮುಖವಾಗಿ ಕರಾಚಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಲಾಗಿದೆ. ದಾಳಿ ಆರಂಭ ಏನಾದರೂ ಆದರೆ ಭಾರತ ನೇರವಾಗಿ ಕರಾಚಿಯನ್ನು ಟಾರ್ಗೆಟ್ ಮಾಡುತ್ತೆ ಎನ್ನುವಂಥ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಆ ದಾಳಿಯನ್ನು ತಡೆಯೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕರಾಚಿಯಲ್ಲಿ HQ-9 ಪೀಸ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಕರಾಚಿ ಅಂತಂದ್ರೆ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ. ಭಾರತದ ಪಾಲಿಗೆ ಮುಂಬೈ ಹೆಂಗೇನೋ ಅದೇ ರೀತಿ ಪಾಕಿಸ್ತಾನದ ಪಾಲಿಗೆ ಕರಾಚಿಯೂ ಕೂಡ ಅವರ ಆರ್ಥಿಕ ರಾಜಧಾನಿ ಕರಾಚಿ, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ರಾಜಧಾನಿ ಕರಾಚಿ. 1971ರ ಯುದ್ಧದಲ್ಲಿ ಭಾರತದ ನೌಕಾದಳೆ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಕರಾಚಿಯನ್ನ. ಕರಾಚಿ ಬಂದರನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಹಾಕಲಾಗಿತ್ತು 71ರ ಯುದ್ಧದಲ್ಲಿ. ಪಾಕಿಸ್ತಾನ ದೊಡ್ಡ ಮಟ್ಟದ ಹೊಡೆತ ತಿಂದಿದ್ದು ಕೂಡ ಅದೇ ಯುದ್ಧದಲ್ಲಿ. ಇಡೀ ಕರಾಚಿ ಬಂದರು ಕಂಪ್ಲೀಟ್ ಆಗಿ ಧ್ವಂಸ ಆಗಿತ್ತು. ಅಲ್ಲಿದ್ದಂಥ ಪೆಟ್ರೋಲ್ ಸಂಗ್ರಹ ಕೇಂದ್ರಗಳು, ಗ್ಯಾಸ್ ಸ್ಟೇಷನ್ಸು ಇದೆಲ್ಲವೂ ಕೂಡ ಧ್ವಂಸ ಆಗಿ ಹೋಗಿತ್ತು. ಅದನ್ನು ಮರು ನಿರ್ಮಾಣ ಮಾಡೋದಕ್ಕೆ ಪಾಕಿಸ್ತಾನ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಎಲ್ಲಿವರೆಗೆ ಅಂತಂದರೆ ಪಾಕಿಸ್ತಾನ ನೌಕಾದಳದ ಹೆಡ್ ಕ್ವಾರ್ಟರ್ಸು ಕರಾಚಿಯಲ್ಲಿ ಏನಿತ್ತು ಅದನ್ನು ಕೂಡ ಬ್ಲಾಸ್ಟ್ ಮಾಡಲಾಗಿತ್ತು 71ರಲ್ಲಿ. ಭಾರತದ ನೌಕಾದಳ ಅಥವಾ ಭಾರತದ ವಾಯುಸೇನೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸಂಪೂರ್ಣವಾಗಿ ನಿರ್ನಾಮ ಮಾಡಿತ್ತು ಕರಾಚಿ ಬಂದರನ್ನು. ಸದ್ಯ ಅದೇ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಕರಾಚಿ ಟಾರ್ಗೆಟ್ ಆಗುತ್ತೆ, ಕರಾಚಿಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗುತ್ತೆ ಅನ್ನುವಂಥ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಅದೇ ಕಾರಣಕ್ಕಾಗಿ ಕರಾಚಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಇನ್ನಿಲ್ಲದ ಕಸರತ್ತನ್ನು ಪಾಕಿಸ್ತಾನ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.